ಫಸ್ಟ್ ಯಾರಿಗೆ ಸಿಗುತ್ತೆ? 94,000 ಲಸಿಕೆ ಬೆಂಗಳೂರಿಗೆ ಮೀಸಲಿಟ್ರ. 2021 ಆರಂಭದಿಂದ ಕೊರೋನಾ ಅಂತ್ಯಕಾಲನ. ಇದುವೇ ಈ ಹೊತ್ತಿನ ಬಿಗ್ ಸ್ಟೋರಿ. ಯಾರಿಗೆ ಫಸ್ಟ್ ವ್ಯಾಕ್ಸಿನ್? ನಾನು ಚೈತ್ರರಾಜ್. 190 ಕೋಟಿ ವ್ಯಾಕ್ಸಿನ್ ಯಾರಿಗೆ ಸಿಗುತ್ತೆ ಫಸ್ಟ್? $94,000 ಲಸಿಕೆ ಬೆಂಗಳೂರಿಗೆ ಮೀಸಲಿಟ್ರ. ಎರಡು 2021 ಆರಂಭದಿಂದ ಕೊರೋನಾ ಅಂತ್ಯಕಾಲನ. ಕಣ್ಣಿಗೆ ಕಾಣದ ವೈರಸ್ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇಂಥ ವೈರಸ್ಗೆ ಸಾವೇ ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮೆಲ್ಲರದ್ದಾಗಿದೆ. ಇದು ನಿಮ್ಮ ಪ್ರಶ್ನೆ ಮಾತ್ರ ಅಲ್ಲ, ಇಡೀ ಜಗತ್ತಿನದ್ದು. ಜಗತ್ತಿನಾದ್ಯಂತ ಇರೋ 780 ಕೋಟಿ ಜನರದ್ದು. ಇದೀಗ ಇಂಥ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಕೊರೋನಾ ಅನ್ನೋ ಕಿಲ್ಲರ್ ವೈರಸ್ ಅನ್ನ ಕಿಲ್ ಮಾಡೋಕೆ ಪ್ರಚಂಡ ಲಸಿಕೆಯೊಂದು ಜನ್ಮ ತಳೆದಿದೆ. ಆ ಲಸಿಕೆಯನ್ನ ಭಾರತ ಈಗಾಗಲೇ ಬುಕ್ ಕೂಡ ಮಾಡ್ಕೊಂಡ್ಬಿಟ್ಟಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 190 ಕೋಟಿ ವ್ಯಾಕ್ಸಿನ್. ಯಮನಂತೆ ದಾಳಿ ಇಟ್ಟು ಕಂಡವರನ್ನ ಕೊಲ್ತಾ ಇರೋ ಈ ಕೊರೋನಾವನ್ನ 95% ಕೊಂದು ಸ್ಮಶಾನ ಸೇರಿಸೋ ವ್ಯಾಕ್ಸಿನ್ ಒಂದು ಎದ್ದು ಕುಂತಿದೆ. ಆ ಲಸಿಕೆ ಇಡೀ ವಿಶ್ವಕ್ಕೆ ಆಶಾಕಿರಣ ಮೂಡಿಸಿದೆ. ಹೊಸ ಸಂಚಲನ ಸೃಷ್ಟಿಸಿಬಿಟ್ಟಿದೆ. 95% ಪರಿಣಾಮಕಾರಿಯಾಗಿರೋ ಆ ಲಸಿಕೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲಭ್ಯವಾಗುವ ಮುನ್ಸೂಚನೆ ಬೇರೆ ಸಿಕ್ಕೇ ಬಿಟ್ಟಿದೆ. ಆದ್ರೆ ಆ ಲಸಿಕೆಯನ್ನ ಹಂಚೋದೇ ಅತಿ ದೊಡ್ಡ ಸವಾಲಾಗಿ ಬಿಟ್ಟಿದೆ. ಹಾಗಾದ್ರೆ 190 ಕೋಟಿ ವ್ಯಾಕ್ಸಿನ್ ಯಾರ್ಯಾರಿಗೆ ಮೊದಲಿಗೆ ಸಿಗುತ್ತೆ? 190 ಕೋಟಿ ಕೊರೋನಾ ಲಸಿಕೆ ಭಾರತಕ್ಕೆ ಯಾವಾಗ ಬರುತ್ತೆ? ಈ ಎಲ್ಲ ಕುತೂಹಲಕ್ಕೂ ದೊಡ್ಡ ಬ್ರೇಕ್ ಸಿಕ್ಕಿದೆ. ಯಾಕಂದ್ರೆ ಕೊರೋನಾ ಲಸಿಕೆ ಹಂಚಿಕೆ ವಿಷಯದಲ್ಲಿ ಮೆಗಾ ಪ್ಲಾನ್ ಅನ್ನೇ ಕ್ರಿಯೇಟ್ ಮಾಡಿದೆ. ಹೌದು, ಭಾರತ ಜಗತ್ತಿನಾದ್ಯಂತ ಅತಿ ಹೆಚ್ಚು ಲಸಿಕೆ ಬುಕ್ ಮಾಡಿರೋ ದೇಶ ಎನ್ನಿಸಿಕೊಂಡಿದೆ. ಅದರಲ್ಲೂ 95% ಪರಿಣಾಮಕಾರಿಯಾಗಿರೋ ಅಂತಿಮ ಹಂತದ ಪರೀಕ್ಷೆಯಲ್ಲಿ ಪಾಸಾಗಿರೋ ಲಸಿಕೆಯೊಂದಕ್ಕೆ ಭಾರತ ಕೈ ಇಟ್ಟಿದೆ. ಭಾರತದ ಲೆಕ್ಕದ ಪ್ರಕಾರ ನೋಡೋದಾದ್ರೆ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ 2 ಡೋಸ್ ಲಸಿಕೆ ನೀಡಬೇಕು ಅಂದ್ರೆ 190 ಕೋಟಿ ಲಸಿಕೆ ಅಲ್ಲ, ಇನ್ನು 70 ಕೋಟಿ ಡೋಸ್ನ ಅಗತ್ಯ ಭಾರತಕ್ಕಿದೆ. ಒಂದ್ ವೇಳೆ ಲಸಿಕೆ ರೆಡಿಯಾಗಿ ಭಾರತಕ್ಕೆ ಬಂತು ಅಂದ್ರೆ ಹಂಚಿಕೆ ಮಾಡೋದೇ ದೊಡ್ಡ ಸವಾಲಾಗೋದ್ರಲ್ಲಿ ಅನುಮಾನವಿಲ್ಲ. ಇದನ್ನ ಹೇಗೆ ನಿಭಾಯಿಸಬೇಕು ಅಂತ ಭಾರತ ಈಗಾಗಲೇ ಬಿಗ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ. ಅದರ ಪ್ರಕಾರ ಮೊದಲನೇ ಹಂತದ ಪ್ಲಾನ್ ನಲ್ಲಿ ನೀಡಲಾಗುತ್ತಂತೆ 94,000 ಲಸಿಕೆ. ಮಾರುಕಟ್ಟೆಗೆ ಬರಲು ಸಜ್ಜಾಗಿದೆ ಸಂಜೀವಿನಿ. ಕೊರೋನಾ ಲಸಿಕೆಗೋಸ್ಕರ ಇಡೀ ದೇಶ ಅಲ್ಲ, ಜಗತ್ತೇ ಕಾಯ್ತಾ ಕುಂತಿದೆ. ಶ್ರೀಮಂತ ದೇಶಗಳಂತೂ ಎಷ್ಟು ದುಡ್ಡು ಕೊಟ್ಟು ಬೇಕಾದ್ರೂ ಲಸಿಕೆ ಖರೀದಿಸೋಕೆ ಮುಂದಾಗ್ತಿವೆ. ಲಸಿಕೆ ಕ್ರಿಯೇಟ್ ಆಗಿರೋ ಡಿಮಾಂಡ್ ಹೇಗಿದೆ ಅನ್ನೋದನ್ನ ನೋಡಿದ್ರೇನೆ ಶಾಕ್ ಆಗ್ತಿದೆ. ಯಾಕಂದ್ರೆ ಅದೊಂದು ಲಸಿಕೆ ಇನ್ನೇನು ಮಾರುಕಟ್ಟೆಗೆ ಬರಲು ಸಿದ್ಧವಾಗ್ತಿದೆ. ಇಷ್ಟಕ್ಕೂ ಮಾರುಕಟ್ಟೆಗೆ ಬರೋಕೆ ರೆಡಿಯಾಗಿರೋ ಆ ಲಸಿಕೆ ಯಾವುದು? 95% ಕೊರೋನಾನ ಕೊಲ್ಲೋ ಶಕ್ತಿಯುಳ್ಳ ಆ ಲಸಿಕೆಯ ಹೆಸರೇನು ಅಂದ್ರ ಅದುವೇ ಜಗತ್ತಿಗೆ ಆಶಾಕಿರಣ ಮೂಡಿಸಿರೋ ಫೈಜರ್ ಲಸಿಕೆ.
ಎಲ್ಲ ವಯೋಮಾನದವರಿಗೂ ಈ ಫೈಜರ್ ಲಸಿಕೆ ಸೂಕ್ತ ಅಂತಿದ್ದಾರೆ ತಜ್ಞರು. ಈ ಲಸಿಕೆ 95% ಪರಿಣಾಮಕಾರಿ ಅಂತಲೂ ಸಂಶೋಧಕರು ಹೇಳ್ತಾ ಇದ್ದಾರೆ. ಕಳೆದ 8 ತಿಂಗಳಿನಿಂದ ಬಯೋಟೆಕ್ ಕಂಪನಿ ಈ ಲಸಿಕೆ ತಯಾರಿಕೆಯಲ್ಲಿ ತೊಡಗಿತ್ತು. ಇದೀಗ ಈ ಲಸಿಕೆ ಎಲ್ಲ ಹಂತದ ಪರೀಕ್ಷೆಯಲ್ಲೂ ಪಾಸ್ ಆಗಿದೆ. ಇದು ಜಗತ್ತಿಗೆ ಸಿಕ್ಕ ಗುಡ್ ನ್ಯೂಸ್ ಆಗಿದೆ. ಇಷ್ಟಕ್ಕೂ ಈ ಲಸಿಕೆಯ ಬೆಲೆ ಎಷ್ಟು ಅಂದ್ರೆ, ಫೈಜರ್ ಲಸಿಕೆಯ 2 ಡೋಸ್ನ ಬೆಲೆ ಭಾರತದಲ್ಲಿ 2,800 ರೂಪಾಯಿಗೆ ಮಾರಾಟ ಆಗಬಹುದು ಅಂತ ಹೇಳಲಾಗ್ತಿದೆ. ಅಂದ್ರೆ ಒಂದು ಡೋಸ್ ಬೆಲೆ 1,400 ರೂಪಾಯಿ ಇರಬಹುದು. ಲೆಕ್ಕಕ್ಕೆ ಹೇಳೋದಾದ್ರೆ, ಒಬ್ಬ ರೋಗಿಗೆ ಒಂದು ಡೋಸ್ ಕೊಟ್ರೆ ನಿಜಕ್ಕೂ ಆತ ಕಂಪ್ಲೀಟ್ ಗುಣಮುಖನಾಗುವ ಸಾಧ್ಯತೆ ಕಡಿಮೆ ಅಂದ್ರೆ ಕಡಿಮೆ. ಇಲ್ಲ ಅಂದ್ರೂ 2 ಡೋಸ್ ಬೇಕೇ ಬೇಕು. ಆ ಲೆಕ್ಕಕ್ಕೆ ಬಂದ್ರೆ ಬಡವರು 2,800 ರೂಪಾಯಿ ಕೊಟ್ಟು ಲಸಿಕೆ ಖರೀದಿಸ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಆದ್ರೆ ಇಂಥ ಯಕ್ಷ ಪ್ರಶ್ನೆಯ ಮಧ್ಯೆಯೇ ಬೆಂಗಳೂರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ, ಕೊರೋನಾ ಲಸಿಕೆ ಲಭ್ಯವಾಗುವ ನಿರೀಕ್ಷೆ ಮೂಡ್ತಿದ್ದಂತೆ ನಗರದಲ್ಲಿರುವ ಬರೋಬ್ಬರಿ 94,000 ಮಂದಿಗೆ ಮೊದಲನೇ ಹಂತದಲ್ಲಿ ಲಸಿಕೆ ನೀಡಲಾಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಇಷ್ಟಕ್ಕೂ ಯಾರಿಗಪ್ಪ ಮೊದಲನೇ ಹಂತದಲ್ಲಿ ಲಸಿಕೆ ಸಿಗ್ತಾ ಇರೋದು? ಆ 94,000 ಅದೃಷ್ಟವಂತರು ಯಾರು ಅಂತ ಕೇಳಿದ್ರೆ ಅವರೇ ಕೊರೋನಾ ಯೋಧರು. ವೀಕ್ಷಕರೇ, ಕರ್ನಾಟಕದಲ್ಲಿ ಕೊರೋನಾ ಅಬ್ಬರ ಕಡಿಮೆ ಆಗ್ತಾ ಇದೆ. ಒಂದೇ ದಿನಕ್ಕೆ 10,000ವರೆಗೂ ಬರ್ತಿದ್ದ ಕೇಸುಗಳು ಈಗ ಹತ್ರ 1,700ರ ಗಡಿ ದಾಟುತ್ತಿದೆ. ಅದರಲ್ಲೂ ಗುಣಮುಖರಾಗಿ ಡಿಸ್ಚಾರ್ಜ್ ಆಗ್ತಿರೋರ ಸಂಖ್ಯೆ ಹೆಚ್ಚುತ್ತಾ ಇದೆ. ಈವರೆಗೂ ರಾಜ್ಯದಲ್ಲಿ 8 ಲಕ್ಷಕ್ಕೂ ಅಧಿಕ ಜನ ಕೊರೋನಾ ಕೂಪದಿಂದ ಸೇಫ್ ಆಗಿದ್ದಾರೆ. ಹೀಗಾಗಿ ಕರ್ನಾಟಕದ ಚೇತರಿಕೆ ಪ್ರಮಾಣ 95.75ರಷ್ಟಿದೆ. ಆದರೆ ರಾಜ್ಯದಲ್ಲಿ 25,000ಕ್ಕೂ ಅಧಿಕ ಆಕ್ಟಿವ್ ಕೇಸುಗಳಿವೆ. ಈ ಮಧ್ಯೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಬೆಂಗಳೂರು ನಗರದಲ್ಲಿ ಕೊರೋನಾ ಹಾವಳಿ ಕಡಿಮೆ ಆಗ್ತಿದ್ದು ನಗರದ 94,000 ಮಂದಿಗೆ ಕೊರೋನಾ ಲಸಿಕೆ ಸಿಗ್ತಾ ಇದೆಯಲ್ಲ ಅನ್ನೋದು. ಇಷ್ಟಕ್ಕೂ ಯಾರಿಗೆ ಫಸ್ಟ್ ವ್ಯಾಕ್ಸಿನ್ ಸಿಗ್ತಾ ಇದೆ ಅಂದ್ರೆ ಇದನ್ನೇ ಇಡೀ ಬೆಂಗಳೂರು ಕಿವಿಗೊಟ್ಟು ಕಣ್ಣರಳಿಸಿ ನೋಡಬೇಕಿರೋದು. ಆಸ್ಪತ್ರೆ ಸಿಬ್ಬಂದಿಗಳಿಗೆ ಫಸ್ಟ್ ವ್ಯಾಕ್ಸಿನ್. ಎಸ್, ಕೊರೋನಾ ಕಾಲದಲ್ಲೂ ಜನರ ರಕ್ಷಣೆಗೆ ನಿಂತವರು ಅಂದ್ರೆ ವೈದ್ಯರು. ಕೊರೋನಾ ಅನ್ನೋ ಮಹಾಮಾರಿ ವಿರುದ್ಧ ಹೋರಾಡುವ ಪಣತೊಟ್ಟವರು ಅಂದ್ರೆ ಆಸ್ಪತ್ರೆ ಸಿಬ್ಬಂದಿಗಳು. ಹೀಗಾಗಿ ಕೊರೋನಾ ವಾರ್ನಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳ ಪಾತ್ರ ತುಂಬಾನೇ ದೊಡ್ಡದು ಎನ್ನಿಸಿಕೊಳ್ತಾ ಇದೆ. ಬುಧವಾರ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕೊರೋನಾ ಲಸಿಕೆ ವಿತರಣೆ ಬಗ್ಗೆ ಒಂದು ಸಭೆ ನಡೆಯಿತು. ಆಗ ಮೊದಲಿಗೆ ಕೊರೋನಾ ವಾರಿಯರ್ಸ್ಗೆ ಲಸಿಕೆ ನೀಡೋದಾಗಿ ನಿರ್ಧರಿಸಲಾಯಿತು. ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯ ಆರೋಗ್ಯ ಸಿಬ್ಬಂದಿಗಳಿಗೆ, ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಸಿಬ್ಬಂದಿಗಳಿಗೆ ಮತ್ತು ಮೆಡಿಕಲ್ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ಮೊದಲನೇ ಹಂತದಲ್ಲಿ ಲಸಿಕೆ ನೀಡಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಇದಕ್ಕಾಗಿ ಕೊರೋನಾ ವಾರಿಯರ್ಸ್ಗಳ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತಿದೆ. ಇಷ್ಟಕ್ಕೂ ಕೊರೋನಾ ವಾರಿಯರ್ಸ್ ಪಟ್ಟಿಗೆ ಡೆಡ್ಲೈನ್ ಯಾವಾಗ ಅಂದ್ರೆ ನವೆಂಬರ್ 21. ಇಷ್ಟಕ್ಕೂ ಲಸಿಕೆ ವಿತರಣೆಗೆ ಸಿದ್ಧಪಡಿಸಿರೋ ಪಟ್ಟಿ ಹೇಗಿದೆ ಅಂದ್ರೆ ತೋರಿಸ್ತೀವಿ ನೋಡಿ. ಬಿಬಿಎಂಪಿ ಮತ್ತು ಸರ್ಕಾರಿ ಆಸ್ಪತ್ರೆಗಳ 8,000 ಸಿಬ್ಬಂದಿಗಳನ್ನ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಡೆಂಟಲ್, ಮೆಡಿಕಲ್ ಹಾಗೂ ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟ 74,000 ಜನರ ಲಿಸ್ಟ್ ಇದರಲ್ಲಿದೆ. ಖಾಸಗಿ ಆಸ್ಪತ್ರೆಯ 4,350 ಸಿಬ್ಬಂದಿಗಳ ಲಿಸ್ಟ್ ಇದೆ. 1,800 ಮಂದಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ಲಿಸ್ಟ್ ಕೂಡ ಇದೆ.
ಕೇಂದ್ರ ಸರ್ಕಾರದ ಪ್ಲಾನ್ ಏನೋ ಚೆನ್ನಾಗಿದೆ. ಮೊದಲಿಗೆ ಪೊಲೀಸರಿಗೆ, ವೈದ್ಯರಿಗೆ, ನರ್ಸ್ಗಳಿಗೆ, ಸೈನಿಕರಿಗೆ ಲಸಿಕೆ ಸೇರಬೇಕು ಅನ್ನೋ ಆಲೋಚನೆ ಸಖತ್ತಾಗಿದೆ. ಆದ್ರೆ ಈ ಲಸಿಕೆ ಭಾರತಕ್ಕೆ ಬರೋದೇ ದೊಡ್ಡ ಸವಾಲು ಅನ್ನೋ ಸುದ್ದಿ ಕೇಳಿ ಬರ್ತಿದೆ. ಇದರ ನಡುವೆ ಮುಂದಿನ 45 ದಿನ ಬಹಳ ಡೇಂಜರ್ ಅಂತಲೂ ತಜ್ಞರು ಒತ್ತಿ ಹೇಳ್ತಾ ಇದ್ದಾರೆ. ಯಾಕೆ ತಜ್ಞರು ಹಿಂಗೆ ಎಚ್ಚರಿಸ್ತಾ ಇದ್ದಾರೆ ಅನ್ನೋದನ್ನ ಮೊದಲಿಗೆ ಹೇಳ್ಬಿಟ್ಟು ಆಮೇಲೆ ಯಾಕೆ ಭಾರತಕ್ಕೆ ಫೈಜರ್ ಲಸಿಕೆ ಸವಾಲಾಗಿ ಉಳಿತಾ ಇದೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಇಡೀ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದ್ವು. ಕಂಪ್ಲೀಟ್ ಆಗಿ ಕೊರೋನಾ ತೊಲಗಿ ಹೋಗಿಲ್ಲ. ಆದ್ರೆ ಒಂದು ಸಮಾಧಾನದ ವಿಷಯ ಏನಪ್ಪಾ ಅಂದ್ರೆ ದೇಶದಲ್ಲಿ 50,000 ಕೊರೋನಾ ಕೇಸುಗಳು ದಿನಕ್ಕೆ ಪತ್ತೆಯಾಗ್ತಿದೆ ಅನ್ನೋದು. 50,000 ದಾಟಿ ಬರ್ತಿದ್ದ ಕೇಸುಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಹೇಳಿ ಈಗ ಎಚ್ಚರ ತಪ್ಪಿದ್ರೋ ಮುಗಿದ ಕಥೆ. ಮತ್ತೆ ವೈರಸ್ ವಿಸ್ಫೋಟವಾಗ್ಬಿಡುತ್ತೆ. ಇದನ್ನೇ ತಜ್ಞರು ಎಚ್ಚರಿಸ್ತಾ ಇರೋದು. ಇದ್ರ ಜೊತೆಗೆ ತಜ್ಞರು ಕೊಡ್ತಾ ಇರೋ ಬಿಗ್ ವಾರ್ನಿಂಗ್ ಏನು ಗೊತ್ತಾ? ಅದುವೇ ಕೊರೋನಾ ಕೋಲ್ಡ್ ಅಟ್ಯಾಕ್ ಸೀಕ್ರೆಟ್. ಚಳಿಗಾಲದಲ್ಲಿ ಕೊರೋನಾ ಹೆಚ್ಚಾಗಬಹುದು. ಕೊರೋನಾ ಟೆಸ್ಟಿಂಗ್ ಹೆಚ್ಚಿಸ್ತಾ ಇದ್ದಂತೆ ವೇಗವಾಗಿ ರೋಗಿಗಳನ್ನ ಪತ್ತೆ ಹಚ್ಚಿ ಕೊರೋನಾ ಚೈನ್ ಲಿಂಕ್ ಮುರಿಯೋದಕ್ಕೆ ಸಹಾಯವಾಗ್ತಿದೆ. ಇದರಿಂದ ಕೊರೋನಾ ಕೇಸ್ ಹೆಚ್ಚೆಚ್ಚು ಪತ್ತೆಯಾಗುವುದು ಕಡಿಮೆ ಆಗ್ತಿದೆ. ಆದ್ರೆ ಈಗ ದೇಶಕ್ಕೆ ಸವಾಲಿನ ವಿಷಯ ಏನಪ್ಪಾ ಅಂದ್ರೆ ಚಳಿಗಾಲದಲ್ಲಿ ಕೊರೋನಾ ಹೆಚ್ಚಾಗಿ ಕಾಡಬಹುದು ಅನ್ನೋದು. ಹೌದು, ಇದನ್ನೇ ತಜ್ಞರು ಹೇಳ್ತಾ ಇರೋದು. ಮರಣ ಪ್ರಮಾಣ ಕಡಿಮೆ ಆಗ್ತಿದೆ, ಸೋಂಕಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಜನ ನಿರ್ಲಕ್ಷ್ಯ ತೋರಿದ್ರೆ ಕರ್ನಾಟಕ ಮತ್ತೆ ದೆಹಲಿ ಅಂತಾಗಬೇಕಾಗುತ್ತೆ ಅಂತ ಕರ್ನಾಟಕಕ್ಕೆ ಬಿಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ ತಜ್ಞರು. ಇಷ್ಟಕ್ಕೂ ದೆಹಲಿಯಲ್ಲಿ ಅಂಥದ್ದೇನಾಗ್ತಿದೆ ಅಂದ್ರ ಕೊರೋನಾ ಹುಚ್ಚೆದ್ದು ಕುಣಿತಾ ಇದೆ. ದೆಹಲಿಯಲ್ಲಿ ಕೊರೋನಾ ದಂಡಯಾತ್ರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ರುದ್ರ ತಾಂಡವವಾಡ್ತಾ ಇದೆ. ದೆಹಲಿ ಜನರಲ್ಲಿ ಮತ್ತೆ ಢವ ಶುರುವಾಗಿದೆ. ದೆಹಲಿಯಲ್ಲಿ ಇನ್ನೇನು ಕೊರೋನಾ ಹೋಯ್ತು ಅಂದುಕೊಳ್ಳುವಷ್ಟರಲ್ಲೇ 3ನೇ ಅಲೆ ಆರಂಭವಾಗಿದೆ. ದೆಹಲಿಯನ್ನ 2 ಬಾರಿ ಡೆಡ್ಲಿಯಾಗಿ ಕಾಡಿರೋ ಕೊರೋನಾ ಮತ್ತೆ ಅತ್ಯಂತ ಭಯಾನಕವಾಗಿ ಕಾಡ್ತಾ ಇದೆ. ಸಾಲು ಹಬ್ಬಗಳು ಬಂದು ಎಷ್ಟೇ ಕಾಷನ್ ಕೊಟ್ಟರೂ ದೆಹಲಿಯಲ್ಲಿ ಅನೇಕ ಮಂದಿ ಎಚ್ಚೆತ್ತುಕೊಳ್ಳದೆ ಹೋದ್ರು. ಮಾರುಕಟ್ಟೆಗಳಲ್ಲಿ ಜನರು ಸೇರಿದಂತೆ ಸರ್ಕಾರ ಮನವಿ ಮಾಡ್ತಾ ಇದ್ರು. ಮಾರುಕಟ್ಟೆಯಲ್ಲಿ ಜನ ಸೇರ್ತಾನೆ ಹೋದ್ರು. ಸಾಮಾಜಿಕ ಅಂತರ ಕಾಪಾಡಿ ಅಂತ, ಮಾಸ್ಕ್ ಕಡ್ಡಾಯವಾಗಿ ಧರಿಸಿ ಅಂತ ಸೂಚಿಸ್ತಾನೆ ಬಂತು. ಆದ್ರೆ ಎಷ್ಟೇ ಏನೇ ಮಾಡಿದ್ರು ಕೂಡ ದೆಹಲಿಯಲ್ಲಿ ಕೊರೋನಾ ದಂಡಯಾತ್ರೆ ನಿಲ್ಲದೆ ಸಾಗ್ತಾನೆ ಇದೆ. ಇಂಥ ವೇಳೆಯಲ್ಲೇ ದೆಹಲಿಯಲ್ಲಿ ಮತ್ತೆ ಲಾಕ್ಡೌನ್ ಅನ್ನು ಸುದ್ದಿ ಹರಿದಾಡ್ತಾ ಇದೆ. ಆದ್ರೆ ಇದೆಲ್ಲ ವದಂತಿಯಷ್ಟೇ ಅಂತಿದೆ ದೆಹಲಿ ಸರ್ಕಾರ. ದೆಹಲಿಯಲ್ಲಿ ಹತ್ರ 5 ಲಕ್ಷ ಕೇಸ್ ದಾಖಲಾಗಿದೆ. ದೆಹಲಿಯಲ್ಲಿ ಈಗ ಆಕ್ಟಿವ್ ಆಗಿರೋ ಕೇಸ್ 42,000 ಅನ್ನೋ ಲೆಕ್ಕ ಸಿಕ್ಕಿದೆ. ಗುರುವಾರದವರೆಗೂ 4,45,000ಕ್ಕೂ ಅಧಿಕ ಮಂದಿ ಗುಣಮುಖರಾಗಿದ್ದು ದೆಹಲಿಯೊಂದರಲ್ಲೇ ಕೊರೋನಾಗೆ 7,812 ಜನ ಸಾವನ್ನಪ್ಪಿದ್ದಾರೆ. ಇಷ್ಟೆಲ್ಲ ಡೆಡ್ಲಿಯಾಗಿ ದೆಹಲಿಯನ್ನ ಕೊರೋನಾ ಯಾಕೆ ಕಾಡ್ತಾ ಇದೆ ಗೊತ್ತಾ? ಸದ್ಯಕ್ಕೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಹಬ್ಬದಿಂದ ಸೋಂಕು ಹೆಚ್ಚಾಗಿ ಹರಡುತ್ತಾ ಬಂತು ಅಂತ ಹೇಳಲಾಗ್ತಿದೆ. ವಾಯು ಮಾಲಿನ್ಯ ಹೆಚ್ಚಾಗಿದ್ದು ಕೂಡ ದೆಹಲಿಯ ಈ ಸ್ಥಿತಿಗೆ ಕಾರಣ ಎನ್ನಲಾಗ್ತಾ ಇದೆ. ಇದೀಗ ದೆಹಲಿ ಸ್ಥಿತಿ ದೇಶವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಇನ್ನು 45 ದಿನ ಬಹಳ ಡೇಂಜರ್, ಹುಷಾರಾಗಿರಿ ಅನ್ನೋ ಸುದ್ದಿ ಮತ್ತಷ್ಟು ದಂಗಾಗಿಸ್ತಾ ಇದೆ. ಯಾಕಂದ್ರೆ ಮುಂದಿನ 45 ದಿನ ವಿಪರೀತ ಚಳಿ ಬಾಧಿಸಲಿದೆಯಂತೆ. ಚಳಿ ಹೆಚ್ಚಾದಲ್ಲಿ ಕೊರೋನಾ ಕಾಟವೂ ಹೆಚ್ಚಾಗುತ್ತೆ ಅನ್ನೋ ಆತಂಕ ಮನೆ ಮಾಡ್ತಾ ಇದೆ. ಅದರಲ್ಲೂ ಯಾಮಾರಿದ್ರೆ ಕರ್ನಾಟಕದ ಕಥೆ ಕಣ್ಣೀರ ಕಥೆಯಾಗಿ ಬಿಡುವ ಬಗ್ಗೆ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಅರೆ ಏನಪ್ಪಾ ಇವರು ಕೊರೋನಾ ಹೆಚ್ಚಾಗ್ತಿದೆ, ಚಳಿಗಾಲದಲ್ಲಿ ಮತ್ತೆ ಹೆಚ್ಚೆಚ್ಚಾಗುತ್ತೆ ಅಂತ ಹೇಳಿ ಶಾಕ್ ನೀಡಿದ್ರು ಅಂತ ಅಂದ್ಕೊಳ್ಬೇಡಿ. ಇಂಥ ಶಾಕಿಂಗ್ ಸುದ್ದಿಯ ನಡುವಲ್ಲೇ ಗುಡ್ ನ್ಯೂಸ್ ಕೂಡ ಇದೆ. ಫೈಜರ್ ಲಸಿಕೆ ಈಗ ಜಗತ್ತಿಗೆ ಕೊರೋನಾ ಸಂಹಾರದ ಶಕ್ತಿ ನೀಡಲು ರೆಡಿಯಾಗಿದೆ. ಆದ್ರೆ ಭಾರತಕ್ಕೆ ಈ ಫೈಜರ್ ಲಸಿಕೆ ಸವಾಲಿನ ಪ್ರಶ್ನೆಯಾಗಿ ಉಳಿಯುತ್ತಾ ಅನ್ನೋ ಭಯ ಕಾಡುತ್ತಿದೆ. ಇಷ್ಟಕ್ಕೂ ಯಾವಾಗ ಫೈಜರ್ ಲಸಿಕೆ ದಕ್ಕುತ್ತೆ, ಯಾಕೆ ಫೈಜರ್ ಲಸಿಕೆ ಭಾರತದ ಪಾಲಿಗೆ ದೊಡ್ಡ ಸವಾಲಾಗಿ ಉಳಿದಿದೆ ಅಂದ್ರೆ ಇದುವೇ ನೀವೆಲ್ಲರೂ ತಿಳಿದುಕೊಳ್ಳಬೇಕಿರೋ ಫೈಜರ್ ಲಸಿಕೆಯ ಒಂದಷ್ಟು ಇನ್ಸೈಡ್ ಸ್ಟೋರಿ. ರೆಡಿಯಾಗಿದ್ದು ಹೇಗೆ? ಭಾರತಕ್ಕೆ ಈ ಲಸಿಕೆ ದೊಡ್ಡ ಸವಾಲಾಗ್ತಿರೋದು ಯಾಕೆ? ಚಳಿಗಾಲದಲ್ಲಿ ಕರ್ನಾಟಕಕ್ಕೆ ಕೊರೋನಾ ಬಿಗ್ ಶಾಕ್ ನೀಡುವ ಸಾಧ್ಯತೆ ಇದೆ ಅಂತಿರೋದು ಯಾಕೆ ತಜ್ಞರು? ಈ ಕುರಿತು ಮಾಹಿತಿಯನ್ನ ನೀಡ್ತೀವಿ. ಬ್ರೇಕ್. ಅಮೆರಿಕದ ಔಷಧ ತಯಾರಿಕಾ ಕಂಪನಿ ಫೈಜರ್ ಲಸಿಕೆಯನ್ನ 8 ತಿಂಗಳ ಹಿಂದೆ ಸಿದ್ಧಪಡಿಸಲು ಮುಂದಾಯಿತು. ಲಸಿಕೆ 95% ಪರಿಣಾಮಕಾರಿಯಾಗಿದ್ದು ಕೊರೋನಾ ಸಂಹಾರಕ್ಕೆ ಇದುವೇ ರಾಮಬಾಣ ಅಂತಿವೆ ಸಾಕಷ್ಟು ದೇಶಗಳು. ಹಾಗಾದ್ರೆ ಬೆಂಗಳೂರಿಗೆ ಮೊದಲಿಗೆ ಒಲಿಯುತ್ತಾ ಲಸಿಕೆ ಭಾಗ್ಯ? ಇಲ್ಲಿದೆ ನೋಡಿ ಈ ಕುರಿತ ಕಂಪ್ಲೀಟ್ ಸ್ಟೋರಿ.
ಡಿಸೆಂಬರ್ 12ಕ್ಕೆ 9.25 ಲಕ್ಷಕ್ಕೇರುತ್ತಾ ರಾಜ್ಯ ಕೊರೋನಾ ಕೇಸ್. ಕೊರೋನಾ ಅಂತ್ಯಕಾಲ ಯಾವಾಗ ಅಂತ ಜಗತ್ತು ಆಲೋಚಿಸ್ತಾ ಇದ್ರೆ ತಜ್ಞರು ಕರ್ನಾಟಕಕ್ಕೆ ಮತ್ತೆ ಕೊರೋನಾ ಅಲೆ ಅಪ್ಪಳಿಸುವ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಡಿಸೆಂಬರ್ 12ನೇ ತಾರೀಕಿನ ಹೊತ್ತಿಗೆ ರಾಜ್ಯದಲ್ಲಿ ಸುಮಾರು 9,25,000 ಪ್ರಕರಣಗಳು ದಾಖಲಾಗುವ ಬಗ್ಗೆ ಅಧ್ಯಯನಕಾರರು ಭವಿಷ್ಯ ನುಡಿಯುತ್ತಿದ್ದಾರೆ. ಸದ್ಯಕ್ಕೆ 8 ಲಕ್ಷ ಗಡಿ ದಾಟಿ 9 ಲಕ್ಷದ ಹತ್ರ ಕೊರೋನಾ ಪ್ರಕರಣಗಳು ಮುಟ್ಟುತ್ತಿದೆ. ಇಂಥ ಟೈಮ್ನಲ್ಲಿ ಕೊರೋನಾ ವೇಗ ನೋಡಿ ಮುಂದಿನ 1 ತಿಂಗಳಲ್ಲಿ ಕೊರೋನಾ ಕೇಸುಗಳು 9 ಲಕ್ಷಕ್ಕೂ ಮೀರಿ ಹೋಗುತ್ತೆ ಅಂತಿದ್ದಾರೆ. ಸಾವಿನ ಸಂಖ್ಯೆ ಕೂಡ 12,800ರ ಹತ್ತಿರಕ್ಕೆ ಮುಟ್ಟುತ್ತೆ ಅಂತ ಅಂದಾಜಿಸಿ ಹೇಳುತ್ತಿದ್ದಾರೆ. ಇಂಥ ಎಚ್ಚರಿಕೆಯ ನಡುವೆ ಕರ್ನಾಟಕಕ್ಕೆ ಎಸ್ಪೆಷಲಿ ಬೆಂಗಳೂರಿಗೆ ಆಶಾಕಿರಣ ಮೂಡಿಸುತ್ತಿದೆ ಫೈಜರ್ ಲಸಿಕೆ. ಆದ್ರೆ ಈ ಫೈಜರ್ ಲಸಿಕೆಯನ್ನ ಭಾರತ ಬಳಸೋದು ಕಷ್ಟ ಅಂತಿದ್ದಾರೆ. ಅದ್ಯಾಕೆ ಅದೇಗೆ ಅಂದ್ರ ಇದುವೇ ಭಾರತಕ್ಕೆ ಎದುರಾಗಿರೋ ಬಿಗ್ ಚಾಲೆಂಜ್. ಬೆಂಗಳೂರು ನಗರದ 94,000 ಕೊರೋನಾ ವಾರಿಯರ್ಸ್ಗೆ ಮೊದಲನೇ ಹಂತದಲ್ಲಿ ಲಸಿಕೆ ಹಂಚಿಕೆ ಬಗ್ಗೆ ಪ್ಲಾನ್ ಮಾಡಿದ್ದಾರೆ. ಹೀಗೆ ಹಲವು ರಾಜ್ಯದಲ್ಲೂ ಲಸಿಕೆ ಹಂಚಿಕೆಗೆ ಪ್ಲಾನಿಂಗ್ಸ್ ನಡೀತಾ ಇವೆ. ಲಸಿಕೆ ಅಭಿವೃದ್ಧಿ ಆಗ್ತಿದೆ. 3 ಹಂತದ ಪ್ರಯೋಗದಲ್ಲೂ ಪಾಸ್ ಆಗಿದೆ ಅಂತ ತಿಳಿತಾ ಇದ್ದಂತೆ ಲಸಿಕೆಯನ್ನ ಬರಮಾಡಿಕೊಳ್ಳಲು ಹಲವು ದೇಶಗಳು ರೆಡಿಯಾಗಿವೆ. ಆದ್ರೆ ಫೈಜರ್ ಲಸಿಕೆಯನ್ನ ಖರೀದಿಸಿದ್ರು ಬಳಕೆ ಮಾಡೋಕೆ ಭಾರತಕ್ಕೆ ಕಷ್ಟವಾಗುತ್ತೆ ಅಂತಿದ್ದಾರೆ ಒಂದಷ್ಟು ಮಂದಿ. ಯಾಕಂದ್ರೆ -70°C ತಾಪಮಾನದಲ್ಲಿ ಫೈಜರ್ ಲಸಿಕೆಯನ್ನ ಸಂಗ್ರಹಿಸಬೇಕು. ಅದೇ ತಾಪಮಾನದಲ್ಲಿರುವಾಗಲೇ ಸರಬರಾಜು ಮಾಡಬೇಕು. ಇದು ಭಾರತಕ್ಕೆ ಬಿಗ್ ಚಾಲೆಂಜ್ ಆಗುವ ಸಾಧ್ಯತೆ ಇದೆ. ಆದ್ರೆ ಮಾಡರ್ನಾ ಲಸಿಕೆ 94% ಪರಿಣಾಮಕಾರಿಯಾಗಿದ್ದು ಇದು ಶೀತ ವಾತಾವರಣದ ಅಗತ್ಯವಿಲ್ಲದಿದ್ರೂ ಬಳಕೆ ಮಾಡುವ ಸಲುವಾಗಿ ಮಾರ್ಡೆನಾನೇ ಭಾರತದ ಪಾಲಿಗೆ ವಾಸಿ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಕೊರೋನಾ ವ್ಯಾಕ್ಸಿನ್ ಬಂದ್ರೆ ಇಡೋಕೆ ಜಾಗ ಬೇಕು ಅಂತ ಹೇಳಿ ಕೊರೋನಾ ವ್ಯಾಕ್ಸಿನ್ ಸ್ಟೋರ್ ಅನ್ನೇ ರೆಡಿ ಮಾಡುತ್ತಿದೆ ಬಿಬಿಎಂಪಿ. ಲಸಿಕೆ ಸಂಗ್ರಹಕ್ಕೆ ರೆಡಿ ಆಗ್ತಿದೆ ಜಾಗ. ಬಿಬಿಎಂಪಿ ಆರೋಗ್ಯ ಇಲಾಖೆಯಿಂದ ವ್ಯಾಕ್ಸಿನ್ ಸ್ಟೋರೇಜ್ ರೂಮ್ ಸಿದ್ಧಗೊಂಡಿದೆ. ಡೆಡ್ಲಿ ಕೊರೋನಾದ ಲಸಿಕೆ ಬಂದ್ರೆ ಇಡೋಕೆ ಜಾಗ ಬೇಕಲ್ಲ ಅನ್ನೋ ಪ್ರಶ್ನೆಗೆ ಬಿಬಿಎಂಪಿ ಉತ್ತರವನ್ನ ರೆಡಿ ಮಾಡಿಟ್ಕೊಂಡ್ಬಿಟ್ಟಿದೆ. ಬೆಂಗಳೂರಿನ ಟೌನ್ ಬಳಿ ಇರುವ ದಾಸಪ್ಪ ಹೆರಿಗೆ ಆಸ್ಪತ್ರೆಯ ಆವರಣದಲ್ಲಿರುವ ಲಸಿಕೆ ಉಗ್ರಾಣದಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಒಟ್ಟು 12 ಫ್ರೀಜರ್ ರೆಡಿಯಾಗಿದೆ. ಸುಮಾರು 10 ಲಕ್ಷಕ್ಕೂ ಅಧಿಕ ಲಸಿಕೆಯನ್ನ ಇಲ್ಲಿ ಸ್ಟೋರ್ ಮಾಡಬಹುದಾಗಿದೆ. ಇಲ್ಲೇ ಅಲ್ಲ, ಮತ್ತೊಂದು ಕಡೆ ಕೂಡ ವ್ಯಾಕ್ಸಿನ್ ಸ್ಟೋರೇಜ್ ರೂಮ್ ರೆಡಿ ಆಗ್ತಿದೆ. ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆಯಲ್ಲೂ 2ನೇ ವ್ಯಾಕ್ಸಿನ್ ಕೇರ್ ಸೆಂಟರ್ ಸಿದ್ಧಗೊಳ್ಳುತ್ತಿದೆ. ಡಿಸೆಂಬರ್ ಕೊನೆಯಲ್ಲಿ ಲಸಿಕೆ ಬರುವ ನಿರೀಕ್ಷೆ ಇರೋ ಹಿನ್ನೆಲೆ ಈ ವ್ಯವಸ್ಥೆ ನಡೀತಾ ಇದೆ. ಹಾಗಾದ್ರೆ 2020 ಮುಗಿತಾ ಇದ್ದಂತೆ ವ್ಯಾಕ್ಸಿನ್ ಸಿಗುತ್ತಾ? 2021ಕ್ಕೆ ಕೊರೋನಾ ಅಂತ್ಯಕಾಲ ಆರಂಭವಾಯ್ತಾ? ಲಸಿಕೆ ಹಂಚೋಕೆ 6 ತಿಂಗಳಾದ್ರೂ ಸಾಕಾಗೋದಿಲ್ವಾ? ಲಸಿಕೆ ರೆಡಿ ಆಯ್ತು ಅಂತಾದ್ರೆ, ಅದು ಮಾರುಕಟ್ಟೆಗೆ ಬಂತು ಅಂತಾದ್ರೆ, ಅದು ಮಾರುಕಟ್ಟೆಯಿಂದ ಭಾರತಕ್ಕೆ ಆಗಮಿಸಿಯೇ ಬಿಡ್ತು ಅಂದ್ರೆ ಮೊದಲಿಗೆ ಶುರುವಾಗೋದೇ ಹಂಚಿಕೆ ಹೇಗೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ಭಾರತ ಜಗತ್ತಿನ 2ನೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಷ್ಟ್ರ. 130 ಕೋಟಿ ಜನರಿರೋ ಭಾರತದಲ್ಲಿ ಅಷ್ಟೂ ಜನರಿಗೂ ಲಸಿಕೆ ನೀಡೋದು ಅಂದ್ರೆ ಸುಮ್ಮನೆನಾ? 130 ಕೋಟಿ ಜನ ಆಧಾರ್ ಕಾರ್ಡ್ ಹೊಂದೋದಕ್ಕೆ 5 ವರ್ಷ ಬೇಕಾಯ್ತು. ಇನ್ನು ಲಸಿಕೆ 6 ತಿಂಗಳಲ್ಲಿ ಹಂಚಿಕೆ ಆಗುತ್ತೆ ಅಂದ್ರೆ ಕಷ್ಟನೇ. ಹಿಂಗಾಗಿನೇ ತಜ್ಞರು ಹೇಳ್ತಿರೋದು 6 ತಿಂಗಳಲ್ಲಿ ಕೇವಲ 25 ಕೋಟಿ ಜನರಿಗೆ ಮಾತ್ರ ಲಸಿಕೆ ತಲುಪಿಸೋಕೆ ಸಾಧ್ಯ ಅಂತ. ಅಂದ್ರೆ 25 ಕೋಟಿ ಜನರಿಗೆ 6 ತಿಂಗಳು ತೆಗೆದುಕೊಂಡ್ರೆ ಇಡೀ 130 ಕೋಟಿ ಜನಕ್ಕೆ ಹಂಚೋಕೆ ಮಿನಿಮಮ್ ಅಂದ್ರು 3 ರಿಂದ 4 ವರ್ಷ ಬೇಕಾಗಬಹುದು. ಇನ್ನೂ ಒಂದು ವಿಷಯ ಏನಪ್ಪಾ ಅಂದ್ರೆ ಲಸಿಕೆ ಕಳ್ಳದಾರಿಯಲ್ಲಿ ಸೋರಿಕೆ ಆದ್ರೆ ಅನ್ನೋ ಭಯ ಕೂಡ ಕಾಡ್ತಿದೆ. ಕೊರೋನಾ ವಿರುದ್ಧ ಹೋರಾಡಬಲ್ಲ ಔಷಧಿ ಸಿಗ್ತಾ ಇದೆ ಅನ್ನೋ ಸಂತೋಷದ ಸುದ್ದಿ ಒಂದ್ ಕಡೆಯಾದ್ರೆ, ಇದನ್ನ ಭಾರತಕ್ಕೆ ತರೋದು ಬಳಸೋದು ಕಷ್ಟ ಅನ್ನೋ ಸುದ್ದಿ ಮತ್ತೊಂದ್ ಕಡೆ. ಹಾಗಾದ್ರೆ ಕೊರೋನಾ ಸಂಹಾರಕ್ಕೆ 1 ವರ್ಷದ ಮೇಲೆ ಕೂಡಿ ಬಂತ ಕಾಲ. ಇಷ್ಟಕ್ಕೂ ಯಾವೆಲ್ಲ ದೇಶಗಳು ಎಷ್ಟೆಲ್ಲ ಲಸಿಕೆಗಳನ್ನ ಬುಕ್ ಮಾಡಿಕೊಂಡಿವೆ? ಭಾರತ ಫೈಜರ್ ಬಿಟ್ಟು ಇನ್ಯಾವ ಲಸಿಕೆ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದೆ ಅಂದ್ರ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಬೇಕಾಯ್ತು ಅಲ್ಲಿಂದಾಚೆಗೆ 2020ಕ್ಕೆ ಕಾಲಿಡ್ತಾ ಇದ್ದಂತೆ ಭಾರತಕ್ಕೆ ಬಂದು ವಕ್ಕರಿಸ್ತು. ಇದೀಗ ಇನ್ನೇನು 2020 ಮುಗಿತಾ ಬರ್ತಾ ಇದೆ. 2021ಕ್ಕೆ ಲಸಿಕೆ ಬರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಹಾಗಾದ್ರೆ ಕೊರೋನಾ ಸಂಹಾರಕ್ಕೆ ಬಂತ ಶುಭಗಳಿಗೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. 1 ವರ್ಷ ಆಗ್ತಾ ಬರ್ತಾ ಇದೆ. ಕೊರೋನಾ ಜನ್ಮ ತಾಳಿ ಬರೋಬ್ಬರಿ 1 ವರ್ಷವಾಗ್ತಾ ಬರ್ತಾ ಇದೆ. ಈಗ ಕೊರೋನಾ ಸಂಹಾರಕ್ಕೆ ಒಂದು ಅಸ್ತ್ರ ಸಿಗ್ತಾ ಇದೆ. ಆ ಅಸ್ತ್ರದ ಮೇಲೆ ಕೇವಲ ಭಾರತ ಮಾತ್ರ ಅಲ್ಲ, ಬೇರೆ ದೇಶಗಳ ಕಣ್ಣು ಕೂಡ ಬಿದ್ದಿದೆ. ಇಷ್ಟಕ್ಕೂ ಭಾರತ 190 ಕೋಟಿ ವ್ಯಾಕ್ಸಿನ್ ಬುಕ್ ಮಾಡಿದೆ ಸರಿ, ಇನ್ಯಾವ್ಯಾವ ದೇಶಗಳು ಇನ್ನೂ ಅದೆಷ್ಟೆಷ್ಟು ಲಸಿಕೆಗಳನ್ನ ಬುಕ್ ಮಾಡಿವೆ? ಭಾರತ ಇನ್ಯಾವ ಲಸಿಕೆ ಮೇಲೆ ಅತಿಯಾದ ಭರವಸೆ ಇಟ್ಟುಕೊಂಡಿದೆ ಅಂದ್ರ, ಭಾರತ 190 ಕೋಟಿ ವ್ಯಾಕ್ಸಿನ್ ಬುಕ್ ಮಾಡಿದ್ರೆ ಅಮೆರಿಕ 110 ಕೋಟಿ ಲಸಿಕೆ ಬುಕ್ ಮಾಡಿದೆ.
ಕೆನಡಾ 35.8 ಕೋಟಿ ಲಸಿಕೆ ಬುಕ್ ಮಾಡಿದೆ. ಆದ್ರೆ ಭಾರತಕ್ಕೆ ಫೈಜರ್ ಲಸಿಕೆ ಮೇಲೆ ಅದೆಷ್ಟು ಭರವಸೆ ಇದೆಯೋ ಅದರಷ್ಟೇ ಭರವಸೆ ಕೋವ್ಯಾಕ್ಸಿನ್ ಮೇಲೂ ಇದೆ. ಯಾಕಂದ್ರೆ ಭಾರತದಲ್ಲೇ ತಯಾರಾಗ್ತಿರೋ ಕೋವ್ಯಾಕ್ಸಿನ್ 2ನೇ ಹಂತದ ಪರೀಕ್ಷೆಯಲ್ಲೂ ಯಶಸ್ವಿಯಾಗಿದ್ದು 3ನೇ ಹಂತದ ಪರೀಕ್ಷೆಗೆ ಮುಂದಾಗಿದೆ. ದೇಶೀಯ ಕೋವ್ಯಾಕ್ಸಿನ್ ಮೇಲೆ ಎಷ್ಟು ನಿರೀಕ್ಷೆ ಇದೆಯೋ ಅದರಷ್ಟೇ ನಿರೀಕ್ಷೆ ರಷ್ಯಾದ ಸ್ಪುಟ್ನಿಕ್ ಲಸಿಕೆ ಮೇಲೂ ಇದೆ. ಮಾರ್ಡೆನಾ ಲಸಿಕೆ ಮೇಲೂ ಇದೆ. ಯಾಕಂದ್ರೆ ಸ್ಪುಟ್ನಿಕ್ ಲಸಿಕೆ 92% ಪರಿಣಾಮಕಾರಿ, ಮಾರ್ಡೆನಾ 94% ಪರಿಣಾಮಕಾರಿ. ಇವೆರಡಕ್ಕಿಂತಲೂ 95% ಪರಿಣಾಮಕಾರಿಯಾಗಿರೋ ಫೈಜರ್ ಮೇಲೆ ಭಾರತ ಅಷ್ಟೇ ಅಲ್ಲ, ಜಗತ್ತೇ ಭರವಸೆ ಇಟ್ಟಿದೆ. ಹಿಂಗಾಗಿನೇ ಬಹುತೇಕ ದೇಶಗಳು ಫೈಜರ್ ಲಸಿಕೆಯ ಬುಕ್ಕಿಂಗ್ಗೆ ಮುಂದಾಗಿವೆ. ಒಟ್ಟಾರೆ ಲಸಿಕೆ ಕೈ ಸೇರುವ ನಿರೀಕ್ಷೆ ಮೂಡಿದ್ದು ದೇಶದಲ್ಲಿ ಲಸಿಕೆಯನ್ನ ಸಂಗ್ರಹಿಸಿ ಇಡಲು ವ್ಯವಸ್ಥೆ ಮಾಡಲಾಗ್ತಿದೆ. ಸಂಗ್ರಹಿಸಿಡುವ ಲಸಿಕೆಯನ್ನ ಹೇಗೆ ಸರಬರಾಜು ಮಾಡಬೇಕು ಅಂತಲೂ ಪ್ಲಾನಿಂಗ್ ನಡೆದಿದೆ. ಈ ಪ್ಲಾನಿಂಗ್ ಪ್ರಕಾರ ಬೆಂಗಳೂರಿನ 94,000 ಕೊರೋನಾ ವಾರಿಯರ್ಸ್ಗೆ ಮೊದಲಿಗೆ ಲಸಿಕೆ ನೀಡುವ ನಿರ್ಧಾರ ಮಾಡಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, 190 ಕೋಟಿ ವ್ಯಾಕ್ಸಿನ್ ಹಂಚಿಕೆಗೆ ಕೇಂದ್ರ ಸರ್ಕಾರ ಹೇಗೆಲ್ಲ ತಯಾರಿ ನಡೆಸ್ತಾ ಇದೆ. ಚಳಿಗಾಲದಲ್ಲಿ ಕೊರೋನಾ ಹೆಚ್ಚಾಗುತ್ತೆ ಅಂತ ಯಾಕೆ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಬೆಂಗಳೂರಿನ 94,000 ಕೊರೋನಾ ವಾರಿಯರ್ಸ್ಗೆ ಮೊದಲನೇ ಹಂತದಲ್ಲಿ ಲಸಿಕೆ ನೀಡಲು ಹೇಗೆಲ್ಲ ತಯಾರಿ ನಡೀತಾ ಇದೆ ಅನ್ನೋದನ್ನ ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.